ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. 2025 ಈ ವರ್ಷದಲ್ಲಿ ಜುಲೈ 16 ನಂತರ ತುಲಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಅದೃಷ್ಟ ಒಲಿಲಿದೆ, ಈ ರಾಶಿಗೆ ಸಂಬಂಧಪಟ್ಟಂತೆಯೇ ಆರೋಗ್ಯ, ಶಿಕ್ಷಣ, ಉದ್ಯೋಗ, ಆರ್ಥಿಕ ಸ್ಥಿತಿ, ಕುಟುಂಬ ಮತ್ತು ವ್ಯಾಪಾರ ಸಂಬಂಧಪಟ್ಟಂತೆ ಏನೆಲ್ಲ ಗೋಚರ ಫಲಗಳನ್ನು ಈ ಜುಲೈ 16 ನಂತರ ನೀವು ಕಾಣಬಹುದಾಗಿದೆ. ಈ ತುಲಾ ರಾಶಿಯವರಿಗೆ ಗ್ರಹಗಳ ಸಂಚಾರ ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇದರಿಂದ ಕೊನೆ ತನಕ ನೋಡ್ತಾ ಹೋಗಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ತುಲಾ ರಾಶಿಯವರ ಅದೃಷ್ಟ ಹೇಗಿರಲಿದೆ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ, ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ರಾಶಿ ಚಕ್ರದ 7ನೇ ರಾಶಿಯಾಗಿರುವಂಥದ್ದು ಈ ತುಲಾ ರಾಶಿಯಾಗಿರ್ತದೆ. ಚಿತ್ತ ನಕ್ಷತ್ರ 3-4 ಪಾದಗಳು, ಸ್ವಾತಿ ನಕ್ಷತ್ರ 4 ಪಾದಗಳು ಮತ್ತು ವಿಶಾಖ ನಕ್ಷತ್ರ 1, 2, 3 ಪಾದದ ಅಡಿಯಲ್ಲಿ ಜನಿಸಿದವರು ಈ ತುಲಾ ರಾಶಿಯ ವ್ಯಕ್ತಿಗೆ ಬರ್ತಾ ಹೋಗ್ತಾರೆ. ಈ ರಾಶಿಯ ಅಧಿಪತಿ ಶುಕ್ರನಾಗಿದ್ದು, ಈ ತುಲಾ ರಾಶಿಯವರಿಗೆ ಈ ಜುಲೈ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರ್ತದೆ, ಜುಲೈ 16 ನಂತರ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ಕೇಳೋದಾದರೆ, ಮೊದಲನೇದಾಗಿ ಸೂರ್ಯಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ರಾಶಿಯ 11ನೇ ಮನೆಯ ಅಧಿಪತಿಯಾಗಿ ಸೂರ್ಯನು ಇರಲಿದ್ದು, ಜುಲೈ 16ರಂದು ನಿಮ್ಮ 9ನೇ ಮನೆಯಾದ ಮಿಥುನ ರಾಶಿಯಿಂದ 10ನೇ ಮನೆಯಾದ ಕಟಕ ರಾಶಿಗೆ ರಾಶಿ ಬದಲಾವಣೆಯನ್ನು ಆಲ್ರೆಡಿ ಮಾಡಿದ್ದಾನೆ ಸ್ನೇಹಿತರೆ. ಇದರಿಂದಾಗಿ ವೃತ್ತಿ, ಅದೃಷ್ಟ, ಸಾಮಾಜಿಕ ಮನ್ನಣೆ ಮತ್ತು ತಂದೆಯೊಂದಿಗಿನ ಸಂಬಂಧಗಳ ಬಾಂಧವ್ಯದಲ್ಲಿ ನಿಮ್ಮ ಗಮನ ಹೆಚ್ಚಾಗ್ತಾ ಹೋಗ್ತದೆ. ಅದೃಷ್ಟವೂ ಕೂಡ ಸೂರ್ಯನಿಂದ ಕೂಡಿ ಬರಲಿದೆ ಸ್ನೇಹಿತರೆ. ಇನ್ನು ಬುಧ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ, ಬುಧನು 9ನೇ ಮತ್ತು 12ನೇ ಮನೆಯ ಅಧಿಪತಿಯಾಗಿ ಬುಧನು ಈ ತುಲಾ ರಾಶಿಯವರಿಗೆ ಇರಲಿದ್ದು, ಇಡೀ ಜುಲೈ ತಿಂಗಳು ನಿಮ್ಮ 10ನೇ ಮನೆಯಲ್ಲಿ ಬುಧ ಇರ್ತಾನೆ ಸ್ನೇಹಿತರೆ. ಇದರಿಂದಾಗಿ ಅದೃಷ್ಟಗಳು ಬರಲಿದೆ. ಉನ್ನತ ಶಿಕ್ಷಣ, ಹಾಗೆ ವೃತ್ತಿ, ಖರ್ಚುಗಳು ಮತ್ತು ವಿದೇಶಿ ವ್ಯವಹಾರಗಳ ಮೇಲೆ ಬುಧನು ಸಾಕಷ್ಟು ಪ್ರಭಾವವನ್ನು ನಿಮಗೆ ಬೀರ್ತಾ ಹೋಗ್ತಾನೆ ಸ್ನೇಹಿತರೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, ಶುಕ್ರನು ನಿಮ್ಮ 1ನೇ ಮತ್ತು 8ನೇ ಮನೆಯ ಅಧಿಪತಿಯಾಗಿರಲಿದ್ದಾನೆ. ಜುಲೈ 26ರಂದು 8ನೇ ಮನೆಯಾದ ವೃಷಭ ರಾಶಿಯಿಂದ 9ನೇ ಮನೆಯಾದ ಮಿಥುನ ರಾಶಿಗೆ ಶುಕ್ರನು ಬದಲಾವಣೆಯನ್ನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ. ಇದರಿಂದ ವ್ಯಕ್ತಿತ್ವ, ಆಕಸ್ಮಿಕ ಬದಲಾವಣೆಗಳು, ಸಂಶೋಧನೆಗಳು, ಅದೃಷ್ಟ ಮತ್ತು ಆಧ್ಯಾತ್ಮಿಕ ವಿಷಯಗಳ ಮೇಲೆ ನಿಮ್ಮ ಗಮನ ಬದಲಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, ನಿಮ್ಮ 2ನೇ ಮತ್ತು 7ನೇ ಮನೆಯ ಅಧಿಪತಿಯಾಗಿ ಮಂಗಳ ಗ್ರಹವಿರಲಿದ್ದಾನೆ ಸ್ನೇಹಿತರೆ. ಜುಲೈ 28ರಂದು ಅಂದರೆ ಕೊನೆಯಲ್ಲಿ ನಿಮ್ಮ 11ನೇ ಮನೆಯಾದ ಸಿಂಹರಾಶಿಯಿಂದ 12ನೇ ಮನೆಯಾದ ಕನ್ಯಾ ರಾಶಿಗೆ ಮಂಗಳನು ಹೋಗ್ತಾನೆ ಸ್ನೇಹಿತರೆ. ಇದರಿಂದಾಗಿ ಲಾಭಗಳು ಬರಲಿದೆ. ಖರ್ಚುಗಳು ಮತ್ತು ವಿವಾಹ ಪಾಲುದಾರಿಕೆಗಳ ಮೇಲೆ ನಿಮ್ಮ ಗಮನವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಗುರುಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ, ಗುರು 3ನೇ ಮತ್ತು 6ನೇ ಮನೆಯ ಅಧಿಪತಿಯಾಗಿ ಇರಲಿದ್ದು, ಇಡೀ ಜುಲೈ ತಿಂಗಳು ನಿಮ್ಮ 6ನೇ ಮನೆಯಲ್ಲಿ ಗುರು ಇರಲಿದ್ದು, ಇದರಿಂದ ನಿಮ್ಮ ಸಂವಹನದ ಕೌಶಲ್ಯಗಳೇ, ಹಾಗೆ ಸಣ್ಣ ಪುಟ್ಟ ಪ್ರಯಾಣಗಳು, ಸಾಲಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಸಕಾರಾತ್ಮಕವಾದ ಪ್ರಭಾವವನ್ನು ನೀವು ಕಾಣಬಹುದಾಗಿದೆ. ಹಾಗೆಯೇ ಶತ್ರುಗಳು ಮತ್ತು ಅದೃಷ್ಟದ ಮೇಲೆ ಸಾಕಷ್ಟು ಗುರುವು ಕೂಡ ಪ್ರಭಾವವನ್ನು ಬೀರ್ತಾ ಹೋಗ್ತಾನೆ. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ, ನಿಮಗೆ ಯೋಗಕಾರಕನಾಗಿ ಶನಿ ಇರಲಿದ್ದಾನೆ. 4ನೇ ಮತ್ತು 5ನೇ ಮನೆಯ ಅಧಿಪತಿಯಾಗಿರುವಂತಹ ಶನಿ ಇಡೀ ಜುಲೈ ತಿಂಗಳು ನಿಮ್ಮ 6ನೇ ಮನೆಯಲ್ಲಿ ಇರೋದ್ರಿಂದ ಮನೆ, ಕುಟುಂಬ, ಮಕ್ಕಳು, ಪ್ರೇಮ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಜವಾಬ್ದಾರಿಗಳು ನಿಮಗೆ ಹೆಚ್ಚಾಗ್ತಾ ಹೋಗ್ತವೆ. ಈ ಟೈಮ್ನಲ್ಲಿ ಶಿಸ್ತು ಕೂಡ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ, ರಾಹು 5ನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ. ಇದರಿಂದ ಸೃಜನಶೀಲತೆಗೆ ಸಂಬಂಧಪಟ್ಟಂತೆ ಮಕ್ಕಳು ಮತ್ತು ಪ್ರೇಮ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ. ಹೊಸ ಹೊಸ ಅವಕಾಶಗಳು ಕೂಡ ಕೂಡಿ ಬರಲಿದೆ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ, ಕೇತು ನಿಮ್ಮ 11ನೇ ಮನೆಯಲ್ಲಿ ಇರ್ತಾನೆ. ಇದರಿಂದ ಲಾಭಗಳು, ಆಸೆಗಳು ಮತ್ತು ಸಾಮಾಜಿಕ ವಲಯದ ಮೇಲೆ ಅಂತರ್ಮುಖ ದೃಷ್ಟಿ ಅಥವಾ ವೈರಾಗ್ಯದಂತಹ ಭಾವನೆಗಳು ನಿಮಗೆ ಉಂಟಾಗ್ಬೋದು ಸ್ನೇಹಿತರೆ. ಕೇತುವಿನಿಂದ ಹೆಚ್ಚಿನ ಲಾಭವು ಬರುವಂತಹ ಚಾನ್ಸಸ್ ಈ ರಾಶಿಯವರಿಗೆ ಇರಲಿದೆ ಸ್ನೇಹಿತರೆ. ತುಲಾ ರಾಶಿಯವರಿಗೆ ಒಟ್ಟಾರೆ ಈ ಜುಲೈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಾಗಿರ್ತದೆ. ಅದರಲ್ಲೂ ಜುಲೈ 16 ನಂತರ ಹಾಗೆ 26 ನಂತರ
ಶುಕ್ರ ಮತ್ತು ಸೂರ್ಯನು ರಾಶಿ ಬದಲಾವಣೆಯನ್ನು ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಇದರಿಂದಾಗಿ ವೃತ್ತಿಪರರಿಗೆ ಅದೃಷ್ಟದ ವಿಷಯದಲ್ಲಿ ಇದು ಅದ್ಭುತವಾದಂತಹ ತಿಂಗಳಾಗಿರ್ತದೆ. ನೀವು ಹೊಸ ಶಿಖರವನ್ನ ಏರುವಂತಹ ಧೈರ್ಯವೂ ಕೂಡ ನಿಮ್ಮಲ್ಲಿ ಬರೆದು ಹೋಗ್ತದೆ. ಆದರೆ ಅದೇ ಸಮಯದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಮಕ್ಕಳ ವಿಷಯಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಮಾನಸಿಕ ಶಾಂತಿಯ ವಿಷಯದಲ್ಲಿ ತೀವ್ರವಾದ ಸವಾಲುಗಳನ್ನು ಕೂಡ ನೀವು ಎದುರಿಸಬೇಕಾಗಿರ್ತದೆ ಸ್ನೇಹಿತರೆ. ನಿಮ್ಮ ಯೋಗಕಾರಕನಾದಂತಹ ಶನಿ 6ನೇ ಮನೆಯಲ್ಲಿ ಮತ್ತು ರಾಹು 5ನೇ ಮನೆಯಲ್ಲಿ ಇರೋದ್ರಿಂದ ವೈಯಕ್ತಿಕ ಜೀವನದ ಮೇಲೆ ಹೆಚ್ಚು ಗಮನ ಹರಿಸುವಂತಹ ಅವಶ್ಯಕತೆ ಇರುತ್ತದೆ ಸ್ನೇಹಿತರೆ. ಇನ್ನು ಉದ್ಯೋಗಿಗಳಿಗೆ ಸಂಬಂಧಪಟ್ಟಂತೆ ಅದ್ಭುತವಾದ ತಿಂಗಳು ಇದಾಗಿರ್ತದೆ. ಅದರಲ್ಲೂ ಜುಲೈ 16 ನಂತರ ನಿಮ್ಮ 10ನೆಯ ಸ್ಥಾನದಲ್ಲಿ ಅಂದರೆ ವೃತ್ತಿ ಸ್ಥಾನದಲ್ಲಿ ಭಾಗ್ಯದ ಅಧಿಪತಿಯಾಗಿರುವಂತಹ ಬುಧನು ಮತ್ತು ಲಾಭದ ಅಧಿಪತಿಯಾಗಿರುವಂತಹ ಸೂರ್ಯನು ಸಂಚಾರವನ್ನು ಮಾಡೋದ್ರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಹೋಗ್ತೀರಿ. ಮನ್ನಣೆಗೆ, ಹಾಗೆ ಬಡ್ತಿಗಳು ಮತ್ತು ಮೇಲಾಧಿಕಾರಿಗಳಿಂದ ಪ್ರಶಂಸೆಗೂ ಕೂಡ ನೀವು ಪಾತ್ರರಾಗ್ತಾ ಹೋಗ್ತೀರಿ ಸ್ನೇಹಿತರೆ. ಅದೃಷ್ಟವು ನಿಮಗೆ ಸಂಪೂರ್ಣವಾಗಿ ಸಹಕರಿಸ್ತದೆ ಅಂದರೆ ತಪ್ಪಾಗಲಾರದು. ಏಕೆಂದರೆ ವಿದೇಶಿ ಪ್ರಯಾಣ ಮತ್ತು ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವ ಬಯಸುವವರ ಕನಸುಗಳು ಕೂಡ ನನಸಾಗ್ತಾ ಹೋಗ್ತವೆ. ಜುಲೈ 26 ನಂತರ ನಿಮ್ಮ ರಾಶಿ ಅಧಿಪತಿ ಶುಕ್ರನು ಭಾಗ್ಯಸ್ಥಾನಕ್ಕೆ ಬರೋದರಿಂದ ನಿಮ್ಮ ಪ್ರತಿಷ್ಠೆ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಆರ್ಥಿಕ ವಿಷಯಕ್ಕೆ ಕೇಳೋದಾದರೆ ಸ್ನೇಹಿತರೆ, ಈ ತಿಂಗಳು ಆರ್ಥಿಕ ಪರಿಸ್ಥಿತಿ ಬಹಳ ಚೆನ್ನಾಗಿರ್ತದೆ. ಅದರಲ್ಲೂ ಜುಲೈ 16 ನಂತರ ಸೂರ್ಯನ ಈ ಬದಲಾವಣೆಯಿಂದ ವೃತ್ತಿಯ ಮೂಲಕ ಆದಾಯವು ಗಣನೀಯವಾಗಿ ಹೆಚ್ಚಾಗ್ತಾ ಹೋಗ್ತದೆ. ಸಾಲಗಳು ಅಥವಾ ಆರ್ಥಿಕ ಸಹಾಯಕ್ಕಾಗಿ ಮಾಡುವಂತಹ ಪ್ರಯತ್ನಗಳು ನಿಮಗೆ ಫಲಿಸ್ತಾ ಹೋಗ್ತವೆ ಸ್ನೇಹಿತರೆ. ತಿಂಗಳ ಕೊನೆಯಲ್ಲಿ ಅಂದರೆ ಜುಲೈ 28 ನಂತರ ನಿಮ್ಮ ಧನಾಧಿಪತಿಯಾಗಿರುವಂತಹ ಮಂಗಳನು 12ನೇ ಮನೆಯಲ್ಲಿ ವ್ಯಯದ ಸ್ಥಾನದಲ್ಲಿ ಇರೋದರಿಂದ ಅನಿರೀಕ್ಷಿತವಾದ ಖರ್ಚುಗಳು ಉಂಟಾಗ್ಬೋದು. ಹಾಗೆಯೇ ನಿಮ್ಮ 10ನೇ ಸ್ಥಾನದಲ್ಲಿ ಕೇತು ಇರೋದರಿಂದ ಗಳಿಕೆ ಇದ್ದರೂ ಏನು ತಿಳಿಯದಂತಹ ಅತೃಪ್ತಿ ಅಥವಾ ಲಾಭಗಳು ಕೈಗೆ ಸಿಗುವಂತಹ ವಿಳಂಬವಾಗ್ಬೋದು ಸ್ನೇಹಿತರೆ. ಅನಗತ್ಯವಾಗಿ ರಿಸ್ಕನ್ನು ತೆಗೆದುಕೊಳ್ಳದೆ ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನು ಮಾಡುವುದು ನಿಮಗೆ ಶ್ರೇಯಸ್ಕರವಾಗಿರ್ತದೆ. ಇನ್ನು ಕುಟುಂಬದ ವಿಚಾರಕ್ಕೆ ಬರೋದಾದರೆ, ಕುಟುಂಬದಲ್ಲಿ ಸ್ವಲ್ಪ ಗೊಂದಲಮಯವಾದಂತಹ ತಿಂಗಳು ಇದಾಗಿರ್ತದೆ. ನಿಮ್ಮ 5ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗೋ ಕಾರಣ ಪ್ರೇಮ ವ್ಯವಹಾರಗಳಲ್ಲಿ ಆಕಸ್ಮಿಕವಾಗಿ ಬದಲಾವಣೆಗಳು ಉಂಟಾಗ್ಬೋದು. ತಪ್ಪು ತಿಳುವಳಿಕೆಗಳು ಕೂಡ ಬರ್ಬೋದು. ಮಕ್ಕಳ ಆರೋಗ್ಯದಲ್ಲಿ ಏರ್ಪೇರು ಉಂಟಾಗುವಂತಹ ಚಾನ್ಸಸ್ ಇದೆ. ಅವರ ನಡವಳಿಕೆಯ ಬಗ್ಗೆಯೂ ಕೂಡ ನೀವು ಚಿಂತೆಯನ್ನು ಮಾಡಬೇಕಾಗಿರ್ತದೆ ಸ್ನೇಹಿತರೆ. ನಿಮ್ಮ 5ನೇ ಮನೆಯ ಅಧಿಪತಿ ಶನಿ 6ನೇ ಮನೆಯಲ್ಲಿ ಇರೋದರಿಂದ ಈ ಸಮಸ್ಯೆಗಳನ್ನು ಇನ್ನಷ್ಟು ಹೆಚ್ಚಿಸ್ತಾ ಹೋಗ್ತದೆ. ಹಾಗಾಗಿ ಇವೆಲ್ಲದಕ್ಕೂ ಕೊನೆಯಲ್ಲಿ ಸರಳ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಹಾಗೆಯೇ 9ನೇ ಮನೆಯಲ್ಲಿ ಗುರು ಇರೋದರಿಂದ ತಂದೆಯವರೊಂದಿಗೆ ಸಂಬಂಧಗಳು ಸುಧಾರಿಸ್ತಾ ಹೋಗ್ತವೆ ಮತ್ತು ಅವರಿಂದ ಬೆಂಬಲವೂ ಕೂಡ ದೊರೆತು ಹೋಗ್ತದೆ. ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸ್ವಲ್ಪ ಆಕ್ರಮಣಶೀಲತೆ ತೋರುವಂತಹ ಸಾಧ್ಯತೆ ಇದೆ. ಅದರಿಂದ ನೀವೇ ತಾಳ್ಮೆಯಿಂದ ಶಾಂತವಾಗಿರುವುದು ಬಹಳ ಮುಖ್ಯವಾಗಿರ್ತದೆ. ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ, ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಹೆಚ್ಚು ಜಾಗರೂಕರಾಗಿ ಇರಬೇಕಾಗಿರ್ತದೆ. ನಿಮ್ಮ ಯೋಗಕಾರಕನಾದಂತಹ ಶನಿ 6ನೇ ಸ್ಥಾನದಲ್ಲಿ ಅಂದರೆ ರೋಗದ ಸ್ಥಾನದಲ್ಲಿ ಇರೋದರಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಜೀರ್ಣ ವ್ಯವಸ್ಥೆಯ ಸಮಸ್ಯೆಗಳು, ಹಾಗೆ ದೀರ್ಘಕಾಲದ ರೋಗಗಳು ನಿಮಗೆ ಬಹಳಷ್ಟು ತೊಂದರೆಯನ್ನು ನೀಡ್ಬೋದು. ಈ ಟೈಮು ನಿಮಗೆ ತೀವ್ರವಾಗಿ ಪರೀಕ್ಷಿಸುವ ಸಮಯ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. 6ನೇ ಮನೆಯ ಅಧಿಪತಿ ಗುರು 9ನೇ ಮನೆಯಲ್ಲಿ ಇರೋದರಿಂದಾಗಿ ಯಾವುದೇ ಅನಾರೋಗ್ಯ ಬಂದರೂ ನಿಮಗೆ ಸರಿಯಾದ ಚಿಕಿತ್ಸೆ ಮತ್ತು ಉತ್ತಮ ವೈದ್ಯ ದೊರೆತು ಬೇಗನೆ ಚೇತರಿಸ್ಕೊಳ್ತಾ ಹೋಗ್ತೀರಿ. ಆದರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಬಹಳ ಅವಶ್ಯಕವಾಗಿರುತ್ತದೆ ಸ್ನೇಹಿತರೆ. ದೇಹವನ್ನು ಸದೃಢವಾಗಲು ವ್ಯಾಯಾಮವನ್ನು ಮಾಡಿ ಸ್ನೇಹಿತರೆ. ಮನಸ್ಸಿನ ಶಾಂತಿಗಾಗಿ ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಆರೋಗ್ಯವು ಇನ್ನಷ್ಟು ಸುಧಾರಿಸ್ತಾ ಬರ್ತದೆ ಸ್ನೇಹಿತರೆ. ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ, ಈ ಜುಲೈ ತಿಂಗಳು ಉತ್ತಮ ಅಭಿವೃದ್ಧಿಯು ಕಂಡು ಬರ್ತಾ ಹೋಗ್ತದೆ. ಅದರಲ್ಲೂ ಜುಲೈ 16 ನಂತರ ವ್ಯಾಪಾರದಲ್ಲಿ ಉತ್ತಮ ಹೆಸರು ನಿಮ್ಮದಾಗಿರ್ತದೆ ಸ್ನೇಹಿತರೆ. ಹೊಸ ಒಪ್ಪಂದಗಳು, ವಿಶೇಷವಾಗಿ ವಿದೇಶಿ ಒಪ್ಪಂದಗಳು ನಿಮಗೆ ಲಾಭವನ್ನು ತಂದು ಕೊಡ್ತಾ ಹೋಗ್ತದೆ. ಪಾಲುದಾರರೊಂದಿಗೆ 7ನೇ ಮನೆಯ ಅಧಿಪತಿ ಮಂಗಳನು ಇರೋದರಿಂದ ಸ್ವಲ್ಪ ಆಕ್ರಮಣಕಾರಿಯಾಗಿ ವರ್ತಿಸುವಂತಹ ಸಾಧ್ಯತೆ ಇದೆ. ಇದು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ಬೋದು. ನೀವು ಕೆಳಗೆ ಮಾಡುವ ನೌಕರರಾಗಿದ್ದರೆ ಅಥವಾ ವ್ಯಾಪಾರ ಸಾಲಗಳ ವಿಷಯಗಳಲ್ಲಿ 9ನೇ ಮನೆಯಲ್ಲಿ ಶನಿ ಇರೋದರಿಂದ ಕೆಲವು ಸಮಸ್ಯೆಗಳು ನಿಮಗೆ ಉಂಟಾಗ್ಬೋದು. ಆರ್ಥಿಕವಾಗಿ ಲಾಭಗಳು ನಿಮಗೆ ಇದ್ದರೂ ಕೂಡ ಅದನ್ನು ನಿರ್ವಹಣೆ ಮಾಡುವಂತಹ ಜಾಗರೂಕತೆ ನಿಮಗೆ ಅಗತ್ಯವಾಗಿರ್ತದೆ ಸ್ನೇಹಿತರೆ.
ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಇದು 2 ರೀತಿಯ ಫಲಿತಾಂಶಗಳನ್ನು ಈ ತಿಂಗಳು ನೀಡ್ತಾ ಹೋಗ್ತದೆ. ನಿಮ್ಮ 5ನೇ ಮನೆಯಲ್ಲಿ ರಾಹು ಮತ್ತು ಶನಿ ಇರೋದರಿಂದ ಪ್ರಭಾವಿತರಾಗೋದ್ರಿಂದ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆ ಉಂಟಾಗ್ಬೋದು, ಓದಿನ ಮೇಲೆ ಆಸಕ್ತಿ ಕಡಿಮೆಯಾಗ್ಬೋದು ಸ್ನೇಹಿತರೆ, ಮತ್ತು ಅಡೆತಡೆಗಳು ಕೂಡ ಎದುರಾಗ್ತಾ ಹೋಗ್ತವೆ. ಹಾಗೆಯೇ 9ನೇ ಮನೆಯಲ್ಲಿ ಬಹಳ ಬಲವಾಗಿರುವುದರಿಂದ ಉನ್ನತ ಶಿಕ್ಷಣ, ಸಂಶೋಧನೆಗಳು ಅಥವಾ ವಿದೇಶಗಳಲ್ಲಿ ಓದಲು ಬಯಸುವಂಥವರಿಗೆ ಇದು ಸುವರ್ಣಾವಕಾಶವಾಗಿರ್ತದೆ. ಅದರಲ್ಲೂ ಜುಲೈ 16 ನಂತರ ನಿಮ್ಮ ಪ್ರಯತ್ನಗಳು ಕೂಡ ಖಂಡಿತ ಫಲಿಸ್ತಾ ಹೋಗ್ತವೆ. ಸಾಮಾನ್ಯ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸಲು ದುಪ್ಪಟ್ಟು ಶ್ರಮದಿಂದ ಓದಬೇಕಾಗಿರ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ಆ ಶನಿದೇವರ ಜಪವನ್ನು ಮಾಡಿ, ಶನಿದೇವರು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ನೀಡೋದ್ರಿಂದ ನೀವು ಶಿಸ್ತಿನಿಂದ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿದ್ದೇ ಆದರೆ ಉತ್ತಮ ಯಶಸ್ಸನ್ನು ವಿದ್ಯಾರ್ಥಿಗಳು ಸಾಧಿಸಬಹುದಾಗಿದೆ ಸ್ನೇಹಿತರೆ. ಇನ್ನು ಈ ತುಲಾ ರಾಶಿಯವರಿಗೆ ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದರೆ, ಪ್ರತಿ ಶನಿವಾರ ಆ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ. ಏಕೆಂದರೆ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದ್ರಿಂದ ಆ ಶನಿದೇವರು ನಿಮ್ಮ ಸಕಲ ಕಾರ್ಯಗಳಲ್ಲೂ ಯಶಸ್ಸನ್ನು ತಂದು ಕೊಡ್ತಾ ಹೋಗ್ತಾನೆ. ಸಾಧ್ಯವಾದರೆ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ. ಇನ್ನು ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಆ ದಿನ ಹನುಮಾನ್ ಚಾಲಿಸವನ್ನು ಪಠಿಸೋದ್ರಿಂದ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗ್ತಾ ಹೋಗ್ತದೆ, ನಿಮ್ಮಲ್ಲಿ ಧೈರ್ಯವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ನಾವು ತಿಳಿಸ್ಕೊಡಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತಾರೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು ಮತ್ತು ಮಂಗಳ ದೇವ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.